ಬನ್ನಿ ಫ್ರೆಂಡ್ಸ್, ನಾವಿವತ್ತು ಬದನೆಕಾಯಿ ಪಲ್ಯ ಮಾಡೋದನ್ನ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ನಾನು ಹೇಳ್ಕೊಡ್ತೀನಿ. ನೋಡಿ ಸಿಂಪಲಾಗಿ ಹೇಗೆ ಮಾಡ್ಬೋದು ಅಂತ. ಬನ್ನಿ, ಫಸ್ಟು ಬದನೆಕಾಯಿನ ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ನೀರಿಗೆ ಹಾಕಿಟ್ಕೊಳ್ಳೋಣ. ಯಾಕೆಂದರೆ ನೀರಿಗೆ ಹಾಕಿ ಇಟ್ಕೊಂಡ್ರೆ ಅದು ಕಪ್ಪಾಗಲ್ಲ, ಹಿಂಗೆ ವೈಟ್ ಇರುತ್ತೋ ಆ ಥರ ಇರುತ್ತೆ. ನೋಡಿ, ಈ ಥರ ನೀರಿಗೆ ಹಾಕಿ ಇಟ್ಕೊಳ್ಳೋಣ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ, ಆವಾಗ ಕಪ್ಪಾಗಲ್ಲ, ಹಾಗೆ ಫ್ರೆಶ್ ಆಗಿರುತ್ತೆ. ಇದು ಮಸಾಲೆಗೆ ಸ್ವಲ್ಪ ಶೇಂಗಾ, ಒಂದು ಅರ್ಧ ಇಡೀ ಶೇಂಗಾನ ಹುರ್ಕೊಳ್ಳೋಣ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟು ಇದನ್ನು ಕಡಿಮೆ ಉರಿಲಿ ಮಾಡ್ಕೊಂಡಷ್ಟು ಎಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆಗುತ್ತೆ. ಈಗ ನೋಡಿ, ಸ್ವಲ್ಪ ಮೆಣಸಿನ್ಕಾಯಿನ ರೋಸ್ಟ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಒಂದು ಹನಿ ಆಯಿಲ್ ಹಾಕ್ಕೊಂಡು ಈ ಥರ ಸ್ವಲ್ಪ ರೋಸ್ಟ್ ಮಾಡಿಕೊಡಿ. ನೋಡಿ, ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಕಾಯಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದೆ, ಒಂದು ಇಡಿಯಷ್ಟು. ಅದನ್ನು ಕೂಡ ಸ್ವಲ್ಪ ಹೊತ್ತು ಇದು ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಇದು ಆಗಿದೆ. ಇದನ್ನು ಕೂಡ ತೆಗೆದು ಇಟ್ಕೊಳ್ಳೋಣ. 1 ಸ್ಪೂನ್ ಎಳ್ಳನ್ನು ಹಾಗೆ ಒಂಚೂರು ಚಟಪಟ ಅನ್ಸ್ಕೊಳ್ಳೋಣ. ಟೇಸ್ಟು ಚೆನ್ನಾಗಿರುತ್ತೆ ಎಳ್ಳು ಹಾಕ್ಕೊಂಡ್ರೆ. ಎಲ್ಲನೂ ನಾವು ಹುರ್ಕೊಂಡಿರೋದನ್ನು ಇವಾಗ ಇದನ್ನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ, ನೋಡಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಬನ್ನಿ, ಈಗ ಪಲ್ಯ ಮಾಡ್ತಾ ಹೋಗೋಣ. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ. ಈಗ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈಗ ನೋಡಿ 2 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೆ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ಬದನೆಕಾಯಿ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಬದನೆಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಈ ಹಂತದಲ್ಲಿ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಹಾಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನೀಟಾಗಿ ಬದನೆಕಾಯಿ ಟೊಮೊಟೊ ಎಲ್ಲನೂ ಕೂಡ ಸಾಫ್ಟಾಗಿ ಬೇಯುತ್ತೆ. ನೋಡಿ, ಹೀಗೇ ಸ್ವಲ್ಪ ಬೇಯಲಿ. ಈಗ ಸ್ವಲ್ಪ ಹೊತ್ತು ಮುಚ್ಚಿರೋಣ, ಕಡಿಮೆ ಉರಿಲಿ ಅದನ್ನು ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಸ್ವಲ್ಪ ಸಾಫ್ಟಾಗಿದೆ. ಈಗ ಬದನೆಕಾಯಿ ಎಲ್ಲ ಸ್ವಲ್ಪ ಬದನೆಕಾಯಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ. ಇವಾಗ ನಾವು ರುಬ್ಬಿಟ್ಕೊಂಡಂಥ ಮಸಾಲೆನ ಹಾಕ್ಕೊಳ್ಳೋಣ. ಈಗ ನೋಡಿ, ಮಸಾಲೆನ ಹಾಕ್ಕೊಂಡಿದ್ದೀವಿ. ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ಳೋಣ. ಎಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, 1 ಸ್ಪೂನು
ಧನಿಯಾ ಪೌಡ್ರ್ ಹಾಕೊಳ್ಳೋಣ. ಆವಾಗ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಹಾಕ್ಕೊಂಡ್ರೆ. ನೋಡಿ ಈಗ ಬೇಯ್ತಾ ಇದೆ. ಈಗ ಸ್ವಲ್ಪ ಹರಳುಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬನ್ನಿ ಈಗ ಇದೊಂದು ಸ್ವಲ್ಪ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಮಸಾಲೆ ಜೊತೆ ಬೇಯಲಿ. ನೋಡಿ 1-2 ನಿಮಿಷ ಕುದಿಯೋಕೆ ಇಟ್ಟಿದ್ವಲ್ಲ, ನೋಡಿ ಸ್ವಲ್ಪ ಬೆಂದಿದೆ. ತೀರಾ ಜಾಸ್ತಿನೂ ಬೇಯಿಸ್ಕೋಬೇಡಿ, ಏಕೆಂತಂದರೆ ಬದನೆಕಾಯಿ ಫುಲ್ಲು ಇದಾಗ್ಬಿಡುತ್ತೆ. ಕದ್ರುಕೋಬಾರ್ದು. ಈ ಥರ ಇದ್ದಾಗಲೇ ಇದು ಮಾಡಿ. ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ. ರುಚಿನೂ ಚೆನ್ನಾಗಿರ್ತದೆ.